ನಮಸ್ಕಾರ ವೀಕ್ಷಕರೇ. ಜಾತಿ ಜಾತಿ ಅಂತ ಕುಣಿದಾಡಿದ ರಾಹುಲ್ಗೆ ಸಂಸತ್ನಲ್ಲಿ ಅನುರಾಗ್ ಠಾಕೂರ್ ಸರಿಯಾದ ಟಕ್ಕರ್ ಕೊಟ್ಟಿದ್ರು ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ. ಜಾತಿ ಗಣತಿ ಕೇಳ್ತಾ ಇರೋ ನೀವು ಮೊದಲು ನಿಮ್ಮ ಜಾತಿ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದ ಹಾಗೆ ರಾಹುಲ್ ಸೈಲೆಂಟ್. ಇದನ್ನ ಕೆಲ ಕಾಂಗ್ರೆಸ್ ನಾಯಕರು ಹಾಗೂ ಆಪ್ತರು ವಿರೋಧಿಸಿ ಇಂಥ ಪ್ರಶ್ನೆಯನ್ನೆಲ್ಲ ಕೇಳಬಾರದು ಅಂತ ಹೇಳಿದ್ದೆಲ್ಲ ಆಯ್ತು. ಹಾಗಿದ್ರೆ ರಾಹುಲ್ ಗಾಂಧಿಯ ನಿಜವಾದ ಜಾತಿ ಯಾವುದು ಅನ್ನೋದು ಎಲ್ಲರಲ್ಲೂ ಪ್ರಶ್ನೆಯಾಗಿ ಉಳಿದಿತ್ತು. ಈ ಸಂಬಂಧ ಅಧ್ಯಯನ ನಡೆಸಿರೋ ವ್ಯಕ್ತಿಯೊಬ್ಬರು ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ದಾರೆ. ಕೇವಲ ರಾಹುಲ್ ನೆಹರು ಅಲ್ಲ, ಅವರ ಮುತ್ತಾತನ ಇತಿಹಾಸವನ್ನು ಕೂಡ ಬಿಚ್ಚಿಟ್ಟು ಸಾಕ್ಷಿ ಸಮೇತ ಗಾಂಧಿ ಕುಟುಂಬದ ಮೂಲವನ್ನ ತಿಳಿಸಿದ್ದಾರೆ. ಇನ್ನೊಂದೆಡೆ ಪಾಕಿಸ್ತಾನದ ಮಾಧ್ಯಮವೊಂದರ ಚರ್ಚಾ ಕಾರ್ಯಕ್ರಮದಲ್ಲಿ ಗಾಂಧಿ ಫ್ಯಾಮಿಲಿಗೂ ಹಿಂದೂ ಧರ್ಮಕ್ಕೂ ಸಂಬಂಧವೇ ಇಲ್ಲ ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗಿದ್ದಾರೆ. ಹಾಗಿದ್ರೆ ಏನಿದರ ಅಸಲಿಯತ್ತು? ಗಾಂಧಿ ಕುಟುಂಬದ ಮೂಲ ಯಾವುದು? ಜನ ನೋಡ್ತಾ ಇರೋದೆಲ್ಲ ಸುಳ್ಳ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಗಾಂಧಿ ಕುಟುಂಬದ ಬಗ್ಗೆ ಅನಾದಿ ಕಾಲದಿಂದಲೂ ಭಾರತೀಯರಿಗೆ ಡೌಟ್ ಇದೆ. ಆದರೆ ಕಣ್ಮುಂದೆ ಕಾಣಿಸೋ ಸಾಕ್ಷಿ ಇದ್ರು ಇಲ್ಲ ಅಂತ ವಾದ ಮಾಡೋ ಮಹಾನ್ ವ್ಯಕ್ತಿಗಳಿರೋ ನಮ್ಮ ದೇಶದಲ್ಲಿ ಬರೀ ಬಾಯಿ ಮಾತಲ್ಲಿ ಅವರು ಹಿಂದೂ ಅಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಒಪ್ಪೋದಿಲ್ಲ. ಆದ್ರಿಂದ ಗಾಂಧಿ ಕುಟುಂಬದ ಜಾತಿ ವಿಚಾರ ಅನುಮಾನಾಸ್ಪದವಾಗಿಯೇ ಉಳಿದಿತ್ತು. ಆದರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಜಾತಿ ರಾಜಕಾರಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲೂ ಹಿಂದೂಗಳನ್ನ ಒಡೆಯೋದು, ಹಿಂದೂಗಳ ಆಸ್ತಿ ಕಿತ್ತು ಇತರ ಧರ್ಮಕ್ಕೆ ನೀಡೋ ಬಗ್ಗೆ ಮಾತಾಡ್ತಾರೆ ಅಂದಾಗ್ಲೇ ಹಲವರಲ್ಲಿ ಅನುಮಾನ ಹೆಚ್ಚಾಗಿತ್ತು. ಈಗ ನಿಮ್ಮ ಜಾತಿ ಯಾವುದು ಅಂತ ನೇರವಾಗಿ ಕೇಳಿದ್ರು ರಾಹುಲ್ ಸೈಲೆಂಟ್ ಆದಾಗ ಈ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದವರಿಗೂ ಕೂಡ ಅನುಮಾನ ಬಂದಿತ್ತು. ವಿಜಯ್ ಪಟೇಲ್ ಎಂಬುವರು ಈ ಕುರಿತಂತೆ ನಡೆದ ಅಧ್ಯಯನದ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಅದನ್ನ ಶೇರ್ ಮಾಡಿಕೊಂಡಿದ್ದು ಅದರ ರಿಪೋರ್ಟ್ ಬೆಚ್ಚಿ ಬೀಳಿಸುವಂತಿದೆ. ಸಾಧಾರಣವಾಗಿ ನಾವು ಏನನ್ನಾದ್ರೂ ಹುಡುಕ್ತೀವಿ ಅಂದ್ರೆ ಸದ್ಯದ ಮಟ್ಟಿಗೆ ನಮಗೆ ಲಭ್ಯವಿರೋದು ಇಂಟರ್ನೆಟ್, ಗೂಗಲ್, ವಿಕಿಪೀಡಿಯಾ ಇತ್ಯಾದಿ. ಅದೇ ರೀತಿ ನೀವು ಇಂಟರ್ನೆಟ್ ನಲ್ಲಿ ನೆಹರು ಕುಟುಂಬ ಅಂತ ಹುಡುಕಾಡಿದ್ರೆ ನಮಗೆ ಸಿಗೋ ರಿಪೋರ್ಟ್ ಈವರೆಗೆ ಏನು ಹೇಳಿಕೊಂಡು ಬಂದಿದ್ದಾರೋ ಅದೇ. ಅದರಲ್ಲಿರೋದು ನೆಹರು ಕುಟುಂಬ ಕಾಶ್ಮೀರದಿಂದ ಬಂದಿರೋದು, ಅವರು ಮೂಲತಃ ಕೌಲ್ ಬ್ರಾಹ್ಮಣರು, ಅವರ ಕುಟುಂಬದ ಹಿರಿಯರಾಗಿದ್ದ ರಾಜ್ ಕೌಲ್ ಮೂಲತಃ ಸಂಸ್ಕೃತ ಹಾಗೂ ಪರ್ಷಿಯನ್ ಪಂಡಿತರಾಗಿದ್ರು ಅಂತ. ನೆಹರು ಅನ್ನೋ ಸರ್ನೇಮ್ಗೂ ಒಂದು ಕತೆ ಇದೆ. ಅದೇನೆಂದ್ರೆ ರಾಜ್ ಕೌಲ್ ಅವರ ಮನೆ ಎದುರು ಒಂದು ನೀರಿನ ಕಾಲುವೆ ಇತ್ತು, ಅದಕ್ಕೆ ಹಿಂದಿಯಲ್ಲಿ ನಹರ್ ಅಂತ ಕರೀತಾರೆ. ಇದೇ ಮುಂದೆ ನೆಹರು ಆಯ್ತು ಅನ್ನೋದು. ಬಹಳಷ್ಟು ಟೆಕ್ಸ್ಟ್ ಬುಕ್, ಇತರೆ ಪುಸ್ತಕಗಳು ಹಾಗೂ ಸಾಕಷ್ಟು ಕಡೆಗಳಲ್ಲಿ ನಿಮಗೆ ಸಿಗೋದು ಇದೇ ವಿಷಯ. ಆದ್ರಿಂದ ಬಹಳಷ್ಟು ಜನರು ಇದೇ ನಿಜ ಅಂತ ನಂಬ್ಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಸುದ್ದಿಯ ಮೂಲ ಜವಾಹರ್ಲಾಲ್ ನೆಹರು ಅನ್ನೋದು. ಈ ಎಲ್ಲಾ ಮಾಹಿತಿಗಳನ್ನ ನೆಹರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಬರೆದುಕೊಂಡಿದ್ರು. ಅದೇ ಮಾಹಿತಿ ದೇಶಾದ್ಯಂತ ಶೇರ್ ಆಗಿದೆ. ಯಾರು ಕೂಡ ಇದನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಹೋಗಿಲ್ಲ ಅನ್ನೋದು ವಾಸ್ತವ. ಬಿಡಿಸಿ ಹೇಳಬೇಕು ಅಂದ್ರೆ ಈ ಎಲ್ಲಾ ಕಥೆಗಳ ಮೂಲ ಒನ್ ಅಂಡ್ ಓನ್ಲಿ ಜವಾಹರ್ಲಾಲ್ ನೆಹರು ಅನ್ನೋದು. ಆದ್ರೆ ಇದರಿಂದ ಆಚೆಗೆ ಇರೋ ಅಸಲಿಯತ್ತು ಬಯಲಾಗ್ತಾ ಹೋಗೋದು ನೆಹರು ಅವರು ಮಾಡಿದ ಒಂದು ಎಡವಟ್ಟಿನಿಂದ, ಅರ್ಥಾತ್ ಅವರೇ ನೀಡಿದ್ರು ಎನ್ನಲಾದ ಒಂದು ಸ್ಟೇಟ್ಮೆಂಟ್ ನಿಂದ. ಅದೇನಂದ್ರೆ ಜವಾಹರ್ಲಾಲ್ ನೆಹರು ತಂದೆ ಮೋತಿಲಾಲ್ ನೆಹರು, ಅವರ ತಂದೆ ಅಂದ್ರೆ ಜವಾಹರ್ಲಾಲ್ ನೆಹರು ತಾತ ಕೊತ್ವಾಲ್ ಆಗಿ ಸೇವೆ ಸಲ್ಲಿಸಿದ್ರು ಅನ್ನೋದು. ಅವರು ದೆಹಲಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ದೆಹಲಿ ಪೊಲೀಸ್ ಇಲಾಖೆಯ ಕೊನೆಯ ಕೊತ್ವಾಲ್ ಅವರೇ ಆಗಿದ್ರು ಅನ್ನೋದು ನೆಹರು ಕುಟುಂಬದ ಹಿಸ್ಟರಿಯಲ್ಲಿದೆ. ಈ ಕ್ಲೂ ಅನ್ನ ಮುಂದಿಟ್ಟುಕೊಂಡು ರಿಸರ್ಚ್ ನಡೆಸುವಾಗ ದೆಹಲಿ ಪೊಲೀಸ್ ಇಲಾಖೆಯ ಹಿಸ್ಟರಿಯನ್ನ ಕೆದಕುತ್ತಾ ಹೋಗ್ಲಾಗುತ್ತೆ. ನೆಹರು ತಾತನ ಹೆಸರು ಗಂಗಾಧರ್ ನೆಹರು ಅನ್ನೋದನ್ನ ಅವರೇ ಹೇಳಿಕೊಂಡಿದ್ರು. ಆದ್ರೆ ದೆಹಲಿ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಎಲ್ಲೂ ಆ ಹೆಸರಿನ ಕೊತ್ವಾಲ್ ಇಲ್ವೇ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಲವು ಅಫಿಷಿಯಲ್ ವೆಬ್ಸೈಟ್ಸ್, ಪ್ರೆಸ್ ರೆಕಾರ್ಡ್ಸ್, ಇತರೆ ದಾಖಲೆಗಳನ್ನ ಹುಡುಕಿದಾಗ್ಲೂ ದೆಹಲಿಯಲ್ಲಿ ಗಂಗಾಧರ್ ನೆಹರು ಅನ್ನೋ ಕೊತ್ವಾಲ್ ಹೆಸರು ಎಲ್ಲೂ ಸಿಗೋದಿಲ್ಲ. ಬಳಿಕ ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾದಲ್ಲಿ ಸಿಗೋ ದಾಖಲೆಗಳನ್ನೆಲ್ಲ ಹುಡುಕುತ್ತಾ ಹೋದಾಗ ಒಂದಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಹೋಗುತ್ತೆ. ಅದೇನಂದ್ರೆ ದೆಹಲಿ ಪೊಲೀಸ್ ಇಲಾಖೆಯ ಕೊನೆಯ ಕೊತ್ವಾಲ್ ಆಗಿದ್ದವರು ಸೈಯದ್ ಮುಬಾರಕ್ ಶಾ ಖಾನ್ ಅನ್ನೋದು. ಇದಕ್ಕೆ ಬಲವಾದ ಸಾಕ್ಷಿ ಅನ್ನೋ ಹಾಗೆ ಮುಬಾರಕ್ ಆದೇಶ ನೀಡಿದ್ದ ಕಾಪಿ ಕೂಡ ಸಿಗುತ್ತೆ. 1857ರಲ್ಲಿ ಉರ್ದುವಿನಲ್ಲಿ ಬರೆದ ಆದೇಶ ಅದಾಗಿದ್ದು, ಉರ್ದುವಿನಲ್ಲಿ ಅವರು ಮಾಡಿದ್ದ ಸಹಿ, ಬೆರಳಚ್ಚು ಎಲ್ಲವೂ ಸಿಗ್ತಾ ಹೋಗುತ್ತೆ. ಅದರ ಪ್ರತಿಗಳನ್ನು ಕೂಡ ಅವರು ಶೇರ್ ಮಾಡಿಕೊಂಡಿದ್ದಾರೆ. ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾದ 1857 ಜೂನ್ ಹಾಗೂ 1857 ಆಗಸ್ಟ್ ನ ದಾಖಲೆಗಳಲ್ಲಿರೋ ಮಾಹಿತಿಗಳ ಪ್ರಕಾರ ಸೈಯದ್ ಮುಬಾರಕ್ ಶಾ ಖಾನ್ ಅವರೇ ಕೊನೆಯ ಕೊತ್ವಾಲ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇನ್ನು ಇದೇ ಹೊತ್ತಲ್ಲಿ ಅಂದ್ರೆ ಮೇ 1857ರಿಂದ ನವೆಂಬರ್ 1858ರವರೆಗೆ ಭಾರತದಲ್ಲಿ ಐತಿಹಾಸಿಕ ಘಟನೆ ನಡೆಯುತ್ತೆ. ಅದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ.
ಆದ್ರಿಂದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಲ್ಲಿ ಕಾರ್ಯನಿರ್ವಹಿಸಿದ್ದ ಮುಬಾರಕ್ ಶಾ ಖಾನ್ ಕೊನೆಯ ಕೊತ್ವಾಲ್ ಎನ್ನಲಾಗಿದೆ. ಈ ಮೂಲಕ ಗಂಗಾಧರ್ ನೆಹರು ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಲ್ಲಿ ಅಪಾಯಿಂಟ್ ಆಗಿದ್ದ ಕೊನೆಯ ಕೊತ್ವಾಲ್ ಅನ್ನೋದು ಸುಳ್ಳು ಅಂತ ಸಾಬೀತಾಗ್ತಾ ಹೋಗುತ್ತೆ. ಈ ಹೊತ್ತಲ್ಲಿ ಈ ವಿಚಾರಗಳಿಗೆ ತಾಳೆ ಆಗೋದು ಭಾರತದ ಮೇಲೆ ದಂಡೆತ್ತಿ ಬಂದ ಮುಘಲರ ಇತಿಹಾಸ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಘಲರ ಕೊನೆಯ ದೊರೆ ಬಹದ್ದೂರ್ ಶಾ ಪಾತ್ರ ಏನಿತ್ತು ಅಂತ ತಿಳಿದುಕೊಳ್ಳುವ ಸಲುವಾಗಿ ದಿ ಲಾಸ್ಟ್ ಮುಘಲ್ ಅನ್ನೋ ಪುಸ್ತಕದ ಅಧ್ಯಯನ ಶುರುವಾಗುತ್ತೆ. ಇಲ್ಲೇ ನೋಡಿ ಇನ್ನೊಂದು ಮಹತ್ವದ ವಿಚಾರ ಸಿಗೋದು. ದೆಹಲಿಯ ಕೊನೆಯ ಕೊತ್ವಾಲ್ ಆಗಿದ್ದವರು ಸೈಯದ್ ಮುಬಾರಕ್ ಶಾ ಖಾನ್ ಅನ್ನೋದು ಈ ಪುಸ್ತಕದಲ್ಲೂ ಕೂಡ ಉಲ್ಲೇಖ ಆಗಿರುತ್ತೆ. ಅಲ್ಲದೆ ಮುಬಾರಕ್ನನ್ನ ಮೊಯಿನುದ್ದೀನ್ ಹುಸೇನ್ ಖಾನ್ ಅನ್ನೋ ಕೊತ್ವಾಲನ ಜಾಗಕ್ಕೆ ನೇಮಕ ಮಾಡಲಾಗಿತ್ತು. ಮೊಯಿನುದ್ದೀನ್ ಲೋಹರು ಅನ್ನೋ ಕುಟುಂಬಕ್ಕೆ ಸೇರಿದವನು ಅನ್ನೋದು ಕೂಡ ಆ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಲೋಹರು ಅನ್ನೋದು ನೆಹರು ಅನ್ನೋದಕ್ಕೆ ಹತ್ತಿರವಾಗಿದೆ ಅನ್ನೋದು. ಈ ಹೊತ್ತಲ್ಲಿ ಬ್ರಿಟಿಷರು ಎಲ್ಲಾ ಮುಘಲರನ್ನು ಹುಡುಕಿ ಹತ್ಯೆಗೈತಾ ಇರ್ತಾರೆ. ಈ ಹೊತ್ತಲ್ಲಿ ದೆಹಲಿಯ ಇಬ್ಬರು ಕೊತ್ವಾಲರು ಕಣ್ತಪ್ಪಿ ಓಡಿದ್ರು ಅನ್ನೋದನ್ನ ಆ ಪುಸ್ತಕದಲ್ಲಿ ಹೇಳಲಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ನೆಹರು ಇತಿಹಾಸದಲ್ಲೂ ಗಂಗಾಧರ್ ನೆಹರು ಎಸ್ಕೇಪ್ ಆಗಿದ್ರು ಅನ್ನೋ ಮಾಹಿತಿ ಇದೆ. ಇದಿಷ್ಟು ಕ್ಲೂ ಸಿಕ್ಕ ಬಳಿಕ ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಲ್ಲಿದ್ದ ಕೊತ್ವಾಲರ ಬಗ್ಗೆ ಅಧ್ಯಯನವನ್ನ ನಡೆಸಲಾಗುತ್ತೆ. ನೆಹರು ಹೇಳಿಕೊಂಡ ಕತೆ ಒಂದನ್ನ ಬಿಟ್ರೆ ಯಾವ ಪುಸ್ತಕದಲ್ಲೂ ಗಂಗಾಧರ್ ನೆಹರು ಅನ್ನೋ ಕೊತ್ವಾಲ್ ಹೆಸರು ಸಿಗೋದೇ ಇಲ್ಲ. ಅಷ್ಟೇ ಯಾಕೆ ಒಬ್ಬ ಹಿಂದೂ ಕೊತ್ವಾಲರ ಹೆಸರು ಕೂಡ ಸಿಗೋದಿಲ್ಲ. ಅಲ್ಲಿಗೆ ಇತಿಹಾಸವನ್ನ ಹೇಗೆ ತಿರುಚಲಾಯಿತು ಹಾಗೂ ಯಾವ ಕಾರಣಕ್ಕೆ ತಿರುಚಲಾಯಿತು ಅನ್ನೋದಕ್ಕೆ ಮೇಜರ್ ಎಕ್ಸಾಂಪಲ್ ಸಿಕ್ಕಂತಾಗತ್ತೆ. ಆದರೆ ಇದಾದ ನಂತರ ಸಿಗೋದು ಇನ್ನೂ ದೊಡ್ಡ ಸಾಕ್ಷಿ. ಅದು ಗಂಗಾಧರ್ ನೆಹರು ಫೋಟೋ. ಅದರಲ್ಲಿ ಅವರು ಪಕ್ಕಾ ಮೊಘಲರಂತೆ ವೇಷಭೂಷಣ ತೊಟ್ಟಿದ್ದಾರೆ ಅನ್ನೋದನ್ನ ಎಂತವರು ಬೇಕಾದ್ರೂ ಆರಾಮಾಗಿ ಹೇಳ್ಬೋದು. ಇನ್ನೊಂದು ಹಂತ ಮುಂದಕ್ಕೆ ಅಂದ್ರೆ ಮೋತಿಲಾಲ್ ನೆಹರು ಇತಿಹಾಸವನ್ನ ಕೆದಕಿದಾಗ ಸಿಗೋದು ಅವರ ಶಿಕ್ಷಣ ಆಗಿರೋದು ಮದ್ರಸಾದಲ್ಲಿ ಅಂತ. ಅಂದ್ರೆ ಪಂಡಿತ್ ನೆಹರು ಅಂತ ಕರೆಸಿಕೊಳ್ಳೋ ವ್ಯಕ್ತಿಯ ತಂದೆ ಓದಿದ್ದು ಮದ್ರಸಾದಲ್ಲಿ. ಎಷ್ಟು ಸಾಕ್ಷಿ ಸಿಕ್ಕ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ಗಾಂಧಿ ಕುಟುಂಬದ ಹಿನ್ನೆಲೆ ಏನು ಹಾಗೂ ರಾಹುಲ್ ಗಾಂಧಿಯ ಜಾತಿ ಯಾವುದು ಅಂತ ವಿಜಯ್ ಪಟೇಲ್ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಧ್ಯಮದ ಸಂದರ್ಶನದಲ್ಲಿ ಡೈರೆಕ್ಟ್ ಆಗಿ ನೆಹರುವಿಂದ ಶುರು ಮಾಡ್ತಾರೆ. ನೆಹರು ಮಗಳು ಇಂದಿರಾರನ್ನ ಫಿರೋಜ್ ಖಾನ್ಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಡ್ತಾರೆ. ಫಿರೋಜ್ ಖಾನ್ ಇದ್ದಕ್ಕಿದ್ದ ಹಾಗೆ ಗಾಂಧಿ ಆಗ್ತಾರೆ. ಅಲ್ಲಿಂದ ಇಂದಿರಾ ಕೂಡ ಗಾಂಧಿ ಆಗ್ತಾರೆ. ಇಂದಿರಾ ಮಕ್ಕಳಾದ ರಾಜೀವ್ ಹಾಗೂ ಸಂಜಯ್ ಗಾಂಧಿ ಸರ್ನೇಮ್ ಅನ್ನ ಮುಂದುವರಿಸ್ತಾರೆ. ರಾಜೀವ್ ಗಾಂಧಿ ಕ್ರೈಸ್ತ ಸಮುದಾಯದ ಸೋನಿಯಾಳನ್ನ ಮದುವೆ ಆಗ್ತಾರೆ. ಅವರು ಗಾಂಧಿ ಆಗ್ತಾರೆ. ರಾಜೀವ್ ಗಾಂಧಿ ಮಕ್ಕಳ ಪೈಕಿ ಪ್ರಿಯಾಂಕಾ ಕ್ರೈಸ್ತ ಸಮುದಾಯದ ರಾಬರ್ಟ್ ವಾದ್ರಾರನ್ನ ಮದುವೆ ಆಗ್ತಾರೆ. ನೆಹರು ನಂತರ ಆ ಕುಟುಂಬದಲ್ಲಿ ಹಿಂದೂಗಳೇ ಇಲ್ಲ. ಅಲ್ಲಿರೋದು ಬರೀ ಮುಸ್ಲಿಂ ಹಾಗೂ ಕ್ರೈಸ್ತರು. ಆದ್ರೂ ಕೂಡ ಅವರು ಹಿಂದೂ ಫ್ಯಾಮಿಲಿ ಅನ್ನೋದು ಯಾಕೆ ಅಂತ ಚರ್ಚೆ ಆಗಿದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಇತಿಹಾಸದಲ್ಲಿ ಉಲ್ಲೇಖ ಆಗಿರೋ ಎಲ್ಲಾ ಮಾಹಿತಿಗಳು ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಇದಕ್ಕೆ ಸರಿ ಅನ್ನೋ ಹಾಗೆ ಗಾಂಧಿ ಕುಟುಂಬ ಯಾರನ್ನ ಓಲೈಕೆ ಮಾಡ್ತಾ ಇದೆ ಅಂತ ನೋಡಿದ್ರೆ ಅಲ್ಲೂ ಕೂಡ ತಾಳೆ ಆಗುತ್ತೆ. ನಕಲಿ ಹೆಸರಲ್ಲಿ ವ್ಯಾಪಾರ ಮಾಡೋದನ್ನ ಬೆಂಬಲಿಸುತ್ತೆ. ಆದ್ರಿಂದ ಇತಿಹಾಸದಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ ಅಂತ ಹಲವರು ಮಾತಾಡ್ಕೊಳ್ತಾ ಇದ್ದಾರೆ. ಸದ್ಯ ಈ ಮಾಹಿತಿಗಳೆಲ್ಲ ಕಂಪ್ಲೀಟ್ ವೈರಲ್ ಆಗ್ತಾ ಇದ್ದು ಎಲ್ಲರೂ ಬೆಚ್ಚಿ ಬೆರಗಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.